ತರ ದಶಕದಲ್ಲಿ ಅಂದಿನ ಗುಂಡೂರಾವ್ ಸರ್ಕಾರ ಏನು ತಾಲೂಕು ಕಚೇರಿ ಮುಂದೆ ರೈತರು ಶಾಂತಿಯುತವಾಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹೋರಾಟ ಮಾಡುತ್ತಿರುವ ಸಮಯದಲ್ಲಿ ಅಂದಿನ ಸರ್ಕಾರ ಗೋಲಿಬಾರು ಮಾಡುವ ಮುಖಾಂತರ ಇಡೀ ರೈತ ಸಂಘಕ್ಕೆ ಜೀವ ತುಂಬಿದಂತಹ ಮಹಾನ್ ನಾಯಕರಲ್ಲಿ ನಮ್ಮ ಎನ್ ಡಿ ಸುಂದರೇಶ್ ಅವರು ಒಬ್ಬರು ಸಹ. ಅವರ ಇವತ್ತು ನೆನಪಿನ ದಿನಾಚರಣೆಯಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಒತ್ತಾಯ ಮಾಡ್ತಾ ಇದ್ದೀವಿ. ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಏನು ಇವತ್ತು ಬಹುರಾಷ್ಟ್ರೀಯ ಕಪಿಮುಷ್ಟಿಯಿಂದ ಕೃಷಿ ಕ್ಷೇತ್ರವನ್ನು ಉಳಿಸಬೇಕು, ಇಲ್ಲವಾದರೆ ಆಹಾರಕ್ಕಾಗಿ ರೈತರಿಂದಲೇ ಮೂರನೇ ಮಹಾಯುದ್ಧ ಸಂಭವಿಸುವಂಥ ಕಾಲ ದೂರವಿಲ್ಲ. ಯಾಕಂದರೆ ಮೊದಲು ಕಾಲದಲ್ಲಿ 120-130 ವರ್ಷ ಬದುಕ್ತಾ ಇದ್ರು. ಇವತ್ತು ಆಧುನಿಕತೆಯಾಗಿ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು ರಸಗೊಬ್ಬರಗಳ ಹೆಚ್ಚಿನ ಹಾವಳಿಯಿಂದ ಇವತ್ತು ಇಡೀ ಭೂಮಿ ಫಲವತ್ತತೆಯನ್ನು ಗಳಿಸಿಕೊಂಡು ನಾವು ಬೆಳೀತಾ ಇರುವಂಥ ಬೆಳೆ ಸಂಪೂರ್ಣವಾಗಿ ವಿಷಕಾರಿಯಾಗಿ ನಮ್ಮ ಆರೋಗ್ಯವನ್ನು ಸಹ ಹದಗೆಡ್ತಾ ಇದೆ. ಇದಕ್ಕೆ ನೇರ ಕಾರಣ ಅಂದರೆ ನಾವೇ. ಯಾಕಂದರೆ ಇವತ್ತು ಕಳೆ ಔಷಧಿ ಉಪಯೋಗಿಸ್ತಾ ಇದ್ದೀವಿ, ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದ್ದೀವಿ. ಮಣ್ಣಿನ ಫಲವತ್ತತೆಯನ್ನು ಉಳಿಸಬೇಕಾದ್ರೆ ಕಳೆ ಔಷಧಿಯನ್ನು ನಿಷೇಧ ಮಾಡಬೇಕು. ಅದರ ಜೊತೆಗೆ ನಾವು ಗುಣಮಟ್ಟದ ಆಹಾರವನ್ನು ಉಪಯೋಗಿಸದಿದ್ದರೆ ನಮ್ಮ ಆಯಸ್ಸು 25-30 ವರ್ಷಕ್ಕೆ ಬಂದ್ಬಿಟ್ಟಿದೆ. ಯಾಕಂದರೆ ಇವತ್ತು ನೋಡ್ತಾ ಇದ್ದೀವಿ, ಹುಟ್ಟಿದ ಮಕ್ಕಳಿಗೂ ಸಹ ಮಧುಮೇಹ ಬರ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಹದಗೆಟ್ಟಿರುವಂಥ ಈ ಕೃಷಿ ಕ್ಷೇತ್ರದ ಮತ್ತು ರಾಸಾಯನಿಕ ಗೊಬ್ಬರಗಳೇ ಕಾರಣ. ಅದರ ಜೊತೆಗೆ ನನ್ನ ತಾಲೂಕು ದಂಡಾಧಿಕಾರಿಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರಿ ಆಸ್ತಿಗಳಾದ ಕೆರೆ ಇರ್ಬೋದು, ರಾಜಕಾಲ ಇರ್ಬೋದು, ಗೋಮಾಳ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಅವುಗಳನ್ನು ಉಳಿಸುವ ಮುಖಾಂತರ ಪರಿಸರವನ್ನು ಉಳಿಸಬೇಕು. ಯಾಕಂದರೆ ಕೆರೆ ಇಲ್ಲದೆ ಅಂದರೆ ಯಾರು ಮಾಡೋದು? ಇವತ್ತು ಬೆಂಗಳೂರು ಭೂಗಳ್ಳರು ಬಂದು ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಅವುಗಳ ನಕಲಿ ದಾಖಲೆ ಸೃಷ್ಟಿ ಮಾಡುವ ದೊಡ್ಡ ದಂಧೆಯ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದೆ. ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಜೊತೆಗೆ ಟಿ ಕುರುಬರಲ್ಲಿ ಸರ್ವೆ ನಂಬರ್ 36 ಮತ್ತು 37ರಲ್ಲಿ 2 ವರ್ಷಗಳ ಕಾಲ ಸತತವಾಗಿ ರೈತ ಸಂಘದಿಂದ ಹೋರಾಟ ಮಾಡಿ ಅಲ್ಲಿನ ಕುರಿಗಾಯಿಗಳು ಏನು ಇವತ್ತು 15 ಜನ ಜೈಲು ಕೂಡ ಹೋಗಿ ಬಂದಿದ್ದಾರೆ. ಅದನ್ನು ಕುರಿಗಾಯಿಗಳಿಗೆ 65 ಎಕರೆ ಮೀಸಲಿಟ್ಟಿದ್ದಾರೆ. ಅದನ್ನು ಯಾವುದೇ ಕಾಲಕ್ಕೂ ಕರ್ಕಾಸ್ ಕಮಿಟಿ ಮುಖಾಂತರ ಮಂಜೂರು ಮಾಡಬಾರ್ದಂತೇಳಿ ಒತ್ತಾಯ ಮಾಡುವ ಜೊತೆಗೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಿಂದ ಕೃಷಿ ಇಲಾಖೆಯನ್ನು ಕೃಷಿ ಕ್ಷೇತ್ರವನ್ನು ಉಳಿಸಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. 80ನೇ ಶತಕದಲ್ಲಿ ಆಗಿನ ಮುಖ್ಯಮಂತ್ರಿಗಳಾದಂಥ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಮೇಲೆ ಗೋಲಿಬಾರ್ ಮಾಡಿದ್ರು. ಆಗ ರೈತರ ಪರ ನಾನಿದ್ದೀನಿ ಅಂತ ಸಿಂಹಸ್ವಪ್ನವಾಗಿ ಇದ್ದಂಥ ನಮ್ಮ ಸುಂದರೇಶ್ ಸಾಹೇಬ್ರವ್ರಿಗೆ ನೆನಪಿನ ದಿನ ಇವತ್ತು. ಈ ದಿನ ಅವ್ರನ್ನ ನೆನೆಸ್ಕೊತಾ ಇದೀವಿ ನಾವು ಅಂದರೆ ನಿಜವಾಗ್ಲೂ ನಾವು ಪೂರ್ವಜನದ ಪುಣ್ಯನೇ ಇದು. ಯಾಕಂದರೆ ರೈತರ ಬಗ್ಗೆ ಅತಿ ಕಮ್ಮಿ ಜನ ಮಾತಾಡೋದು. ರೈತರಿದ್ದಾರೆ, ರೈತರಿಂದ ನಾವು ಇದ್ದೀವಿ, ರೈತರಿಂದ ನಾವು ಬದುಕ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋದು ಭಾರಿ ಕಮ್ಮಿ ಜನ ನಾಯಕರಲ್ಲಿ. ಕಾರಣ ಏನು ಅಂದರೆ ಈಗಿನ ಇರೋ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಯಾರೇ ಆಗಲಿ ಬಂದವರೆಲ್ಲ ನಾವು ರೈತರ ಪರ ಅಂತಾರೆ ಹೊರತು ರೈತರ ಬಗ್ಗೆ ಮಾತಾಡಿರೋವಂಥ ಚರಿತ್ರೆನೂ ಇಲ್ಲ. ಮಾತಾಡ್ತಾರೆ ಅಷ್ಟೇ. ಅವ್ರ ಬಗ್ಗೆ ಇದು ಕೊಟ್ಟಂಥವ್ರು ಯಾರೂ ಇಲ್ಲ. ಆದ್ದರಿಂದ ನಮ್ಮ ಸುಂದರೇಶನ್ ಅವ್ರನ್ನ ನೆನೆಸ್ಕೊಂಡು ಈ ದಿನ ಅವರಾಗಿ 2 ನಿಮಿಷ ಮೌನ ಆಚರಿಸೋಣ. 80ರ ದಶಕದಲ್ಲಿ ಅಂದಿನ ದಿನೇಶ್ ಗುಂಡೂರಾವ್ ಸರ್ಕಾರ ರೈತರ ಮೇಲೆ ಗೋಲಿಬಾರ್ ಮಾಡಿದೆ ಅಂತಾಗ ಇದರಲ್ಲಿ ಅವತ್ತು ಸಂಸ್ಥಾಪಕ ನಮ್ಮ ರೈತ ಸಂಘದವರ ಇವತ್ತು ನೆನಪಿನ ದಿನಾಚರಣೆ. ಆ ನೆನಪಿನ ದಿನಾಚರಣೆಯಂದು ಇವತ್ತು ನಮ್ಮ ತಾಲೂಕು ಕಚೇರಿ ಮುಂದೆ ಸಾಂಕೇತಿಕವಾಗಿ ಅವರ ಒಂದು ಆಚರಣೆ ಮಾಡುವ ಮುಖಾಂತರ ಏನು ಇವತ್ತು ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೃಷಿ ಕ್ಷೇತ್ರವನ್ನು ಬಹುರಾಷ್ಟ್ರೀಯ ಕಂಪನಿಗಳ ಕೈಗೆ ಕಪಿಮುಷ್ಟಿಯಿಂದ ವಿಮುಕ್ತಿಗೊಳಿಸಬೇಕು. ಯಾಕಂದರೆ ಇವತ್ತು ಪೂರ್ವಜರ ಒಂದು ಕೃಷಿ ಉದ್ಯಮ ಬೇರೆ ಇತ್ತು. ಇವತ್ತು ಆಧುನಿಕವಾಗಿ ದಿನೇ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು ಉಪಯೋಗಿಸಿ ಇವತ್ತು ಸಂಪೂರ್ಣವಾಗಿ ಬರಡಾಗ್ತಾ ಇದೆ. ಅದರಿಂದ ಮುಖ್ಯವಾಗಿ ಕೋಲಾರ ಜಿಲ್ಲೆಯಲ್ಲಿ, ಯಾಕಂದರೆ ಇಡೀ ದೇಶಕ್ಕೆ ಚಿನ್ನ ತರಕಾರಿ ಹಾಲು ಕೊಟ್ಟಂಥ ಹೆಗ್ಗಳಿಕೆ ಪಡೆದಿರೋದು ನೀವು ಜಿಲ್ಲೆಯವರಾಗಿರೋದಕ್ಕೋಸ್ಕರ ನಮ್ಗೆ ಗೊತ್ತಿರೋ ವಿಚಾರನೇ. ಅದು ಇವತ್ತು ಆ ಒಂದು ತರಕಾರಿ ಬೆಳೆಯುವಂತಹ ತರಕಾರಿಯಲ್ಲಿ ವಿಷಕಾರಿ ಅಂಶ ಇದೆ ಅಂತೇಳಿ ಇವತ್ತು ವಿಜ್ಞಾನಿಗಳು ವರದಿ ಕೊಟ್ಟಿದ್ದಾರೆ. ಅದು ಒಂದು ಆಘಾತಕಾರಿ ಸುದ್ದಿಯಾಗಿದೆ. ಅದಕ್ಕೋಸ್ಕರ ತಾವೂ ಸಹ ಒಬ್ಬ ತಾಲೂಕಿನ ಪ್ರಥಮ ಪ್ರಜೆಯಾಗಿರೋದಕ್ಕೋಸ್ಕರ ಸಂಬಂಧಪಟ್ಟ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಕರೆದು ಮತ್ತು ರೇಷ್ಮೆ ಇಲಾಖೆ ಅಧಿಕಾರಿಗಳನ್ನು ಕರೆದು ರೈತರು ಯಾಕೆ ಇವತ್ತು ಗೋಲ್ಡಾಗ್ತಾ ಇದೆ, ಮಣ್ಣಿನ ಫಲವತ್ತತೆ ಯಾಕೆ ಕಳ್ಕೊಳ್ತಾ ಇದೆ, ಅದರಿಂದ ಏನಿದಾಗಿದೆ ಅಂತೇಳಿ ಸಂಕ್ಷಿಪ್ತವಾದ ಒಂದು ಸಭೆ ಮಾಡಿ ರೈತರಿಗೆ ಜಾಗೃತಿ ಮೂಡಿಸಬೇಕಂತಂದರೆ ಈ ಒಂದು ಕಾರ್ಯಕ್ರಮ ಮುಖಾಂತರ ನಿಮ್ಮನ್ನು ಒತ್ತಾಯ ಮಾಡೋ ಜೊತೆಗೆ ಸರ್ಕಾರಿ ಆಸ್ತಿಗಳನ್ನು ಅಂದರೆ ಕೆರೆ ಇರ್ಬೋದು, ರಾಜಕಾಲ ಇರ್ಬೋದು, ಗೋಮಾಳ ಇರ್ಬೋದು, ಆ ಒತ್ತುವರಿಗಳನ್ನು ತೆರವುಗೊಳಿಸಿ
ಸಾರ್ವಜನಿಕರಿಗೆ ಮತ್ತು ಈ ಭೂಮಿ ಇಲ್ಲದ ಭೂಮಿಗಾರು ಕೊಡಿ, ಇಲ್ಲ ಕುರಿಗಾಯಿಗಳಿಗಾರು ಮೀಸಲಿಡಿ ಅಂತೇಳಿ ನಿಮ್ಮ ಒಂದು ಮನವಿ ಕೊಡುವ ಮುಖಾಂತರ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಅಂತೇಳಿ